ಒಂದು ಕಡೆಯಲ್ಲಿ ಆರ್ ಪಿ ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ, ಯಾಕಂದರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು. ಬಟ್ ಕತೆ ಅದು ಯಾವ ಥರ ಇದೋ ಗೊತ್ತಿಲ್ಲ ನನಗೆ. ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ, ಇನ್ನೊಂದು ಕಡೆ ಆರ್ ಪಿ ಅಂತ ಇಟ್ಟಿದ್ದೀರಿ. ಅದರ ಬಗ್ಗೆ ಮಾಹಿತಿ ಇರೋರು ಲಿಂಕ್ ಸಿಗ್ಬೋದು. ಇಲ್ದಿದ್ರೆ ನಿಮ್ಮದು ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ. ಆಮೇಲೆ ಸಿ ಜಿ ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಖುಷಿಯಾಗಿದ್ದು ನಿರ್ದೇಶಕರು ಬರೀ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ಸಂಭಾಷಣೆ ಎಲ್ಲ ಹಾಕ್ಕೊಂಡಿದ್ದು ಅದು ಮಾತ್ರ ನೋಡಿದ್ರೆ ಪೋಸ್ಟಲ್ಲಿ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಲುಪ್ತಾರೋ ಅಥವಾ ಲಾಂಗ್ ಮುಖಾಂತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರದ್ದೇ ಒಂದು ತಂಡ ಇದೆ ಅನ್ನೋದೊಂದು ಕನ್ಫರ್ಮ್ ಆಯಿತು ರಾಘವೇಂದ್ರ ಪ್ರಸಾದ್ ಅವರು ಜೊತೆಗೆ. ಇನ್ನೂ 4 ಜನರ ಒಂದು ತಂಡ, ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯಿತು. ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿಲ್ಲದ್ರಿಂದ ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ, ಅಂದರೆ ನಿಮಗೆ ಡೀಪ್ ಆಗಿ ಒಂದು ಗುಹೆಯೊಳಗೆ ಹೋಗುವಂಥ ಒಂದು ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ. ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ. ನಿಮಗೆ ಆರ್ ಪಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹಾಕಿದ್ದೀರಿ, ಬಟ್ ಆರ್ ಪಿ ಬಂದು ಕಲರ್ಫುಲ್ ಆಗಿ ಕಲರಲ್ಲೇ ಫುಲ್ ನುಂಗಿ ಹಾಕಿದಂಥ ಆ ಟೈಟ್ಲ್ ಒಳಗೆ ಇದೆ ಅಲ್ವಾ, ಅದು ತುಂಬ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬ ಚೆನ್ನಾಗಿದೆ ಮತ್ತು ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೆ ಈ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನು ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ, ಹಾಗೆ ಚಿತ್ರತಂಡಕ್ಕೂ, ಚಿತ್ರ ಸಂಸ್ಥೆಗೂ, ಪ್ರೊಡ್ಯೂಸರ್ ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಿನಿಮಾ ಆರ್ ಪಿ ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್, ಜೊತೆಗೆ ವೇಷಭೂಷಣ ಜೋರಾಗಿದೆ. ಬಹುಶಃ ಕಥಾನಾಯಕನ ವಿಲನ್ನ ಅಂತ ಗೊತ್ತಾಗಲಿಲ್ಲ ನನಗೆ, ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್. ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್, ನನಗೇನು ಗೊತ್ತಿದೆ, GT ಮೇಲೆ ಬಂದ್ಬಿಡು ಅಂತ ಫೋನ್ ಮಾಡ್ದ. ಸೊ ಅವನ ಮೇಲಿನ ಗೌರವಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಆರ್ ಪಿ ಭಾಳ ಚೆನ್ನಾಗಿದೆ ಹೆಸರು. ಅದರ ಎಕ್ಸ್ಪ್ಲನೇಷನ್ ಏನು, ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು. ಚೆನ್ನಾಗಿ ಬರಲಿ ಸಿನಿಮಾ. ಹೊಸದಾಗಿ ಬಂದು ಬಂಡವಾಳ ಹಾಕ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ. ಮಳೆ ಚೆನ್ನಾಗಿ ಬರ್ತಾ ಇದೆ, ಶುಭ ಸೂಚನೆ. ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಇವತ್ತು ಮಳೆ ಇದೆ. ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಇನ್ನೊಂದು ಪ್ರೆಸ್ ಮೀಟ್ ಇತ್ತು, ಪೆನ್ ಡ್ರೈವ್ದು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ 11:30 ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ. ರಣ ಬಿಸಿಲು ತೋಟದ ಹತ್ರ. ಅಲ್ಲಿಂದ ಬಂದು 4 ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಇಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು, ಎಲ್ಲರೂ ಇಲ್ಲಿಗೆ ಬರ್ತಾರೆ. ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ. ಅವ್ರಿಗಿನ್ನ ಮೊದಲೇ ಬಂದಿದ್ದೆ ಇಲ್ಲಿ. ಸೊ ಒಳ್ಳೆಯದಾಗಲಿ, ಶುಭ ಸೂಚನೆ. ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ, ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ. ಭರ್ಜರಿ ಮಳೆ, ಒಂದು ಸಣ್ಣ ಹನಿ ಹನಿತಾ ಇತ್ತು. ನಾನು ಮಲ್ಲೇಶ್ವರ ಮೀಟಿಂಗ್ ಕಸಿಂದ ಹೊರಟಾಗ GT ಮಾಲ್ ಒಳಗೆ ಎಂಟ್ರಾಗಿದ್ದ ತಕ್ಷಣ, ಕಾರ್ ಎಂಟ್ರಾಗಿದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ, ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು. ಸೊ ಶುಭ ಸೂಚನೆ ನಿಮಗೆ. ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ. ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ. ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ, ಹಿಂದೆ ನಿಮ್ಮ ಥರನೂ ನಾನು ಒಬ್ಬ, ಆದ್ಮೇಲೆ ನೋಡ್ಬೇಕು. ಎಷ್ಟು ಇನ್ನೋಸೆನ್ಸ್ ಇತ್ತು ಅವರ ಒಂದು ವಾಯ್ಸ್ ಅಲ್ಲಿ, ಅವರ ಮಾತಲ್ಲಿ. ಸರ್, ಸ್ಟೋರಿಗಿರಿ ಏನು ಕೇಳಿಲ್ವಾ ನೀವು? ಕೇಳಿದೆ, ಸಸ್ಪೆನ್ಸ್ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತಂದ್ರೆ ನಿರ್ಮಾಪಕರಿಗೆ ಸ್ಟೋರಿ ಹೇಳಿದೆ,
ನೋಡಿ ಅವ್ರ ಮೇಲೆ ನಿರ್ದೇಶಕ ಅಷ್ಟೊಂದು ನಂಬಿಕೆ ಇದೆ. ಯಾವುದೇ ಒಂದು ಇದು ಹೇಳೋದಕ್ಕೂ ಅಷ್ಟೊಂದು ವಿಶ್ವಾಸ ಇದೆ. And ನಾನು ಏನೇ ಇರೋದನ್ನ ಮಾಡ್ಬಿಡೋದು ಅಷ್ಟೇ. ಕೇಳ್ಪಟ್ಟೆ ಕಲ್ಕಿ ಕ್ರಿಯೇಷನ್ಸ್ ಅಂತ ಹೌದು. ಕನ್ಸ್ಟ್ರಕ್ಷನ್ಸ್ ಅಂತ ಹೌದು. ಇವ್ರದೇ ಒಂದು ಕಂಪನಿ ಇದೆ. ಅಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡಕ್ಕಾಗದಿದ್ದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಎಲ್ಲ ಸರ್ ಒಂದು ಇಚ್ಛೆ, ನಮ್ದು ಏನಿಲ್ಲ. ಓ ದಟ್ಸ್ ಸೋ ನೈಸ್. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ. ಒಳ್ಳೇದಾಗ್ಲಿ ಸರ್. ಈಗ ಟೀಸರ್ ನೋಡಿದ್ಮೇಲೆ ಹೇಗೆ ಅನಿಸ್ತದೆ ನಿಮ್ಗೆ? ಒಂದು ಖುಷಿ, ಒಂದು ಎನರ್ಜಿ, ಲಿಪ್ಪುತ್ತಿರಕ್ಕಾಗ್ತಾರೆ, ಎತ್ತು ಡಾನ್ಸ್ ಮಾಡೋಣ ಆ ತರ ಒಂದು ಎನರ್ಜಿ. ಸೂಪರ್ ಸರ್, ಸೂಪರ್. ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಲಿ, ಸಾಂಗ್ ಹಾಕ್ತೀವಿ, ನೀವು ಒಂದು ಸ್ಟೆಪ್ ಹಾಕ್ಬಿಟ್ಟು ಹೋಗ್ಬೇಕು. ಸರಿ ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಒಳ್ಳೇದಾಗ್ಲಿ. ಈ ಒಂದು ಇನ್ನೋಸೆನ್ಸ್ ನಿಮ್ಮಲ್ಲಿ ಏನಿದೆ ಅದು ಕಡೆಯವರೆಗೂ ಹೀಗೆ ಸರ್. RP ಅಂದರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ. ಮತ್ತು ಇದೊಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ. ಇದು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕತೆ ನಂದೇ ಆದ್ರಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ. ಬಣ್ಣ ಆಲ್ರೆಡಿ ಹಾಕಿದ್ದೀನಿ. ಇದು ವಿಲನ್ ಆಗೂ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ಲಯ ಸರು, ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ, ಮತ್ತು ಪಾಂಡು ಸರು, ಮಧು, ಈ ಹುಡುಗ ತಕ್ಷಿತ್ತು, ಮತ್ತು ಹೀರೋಯಿನ್ ಹೊಸಬ್ರು ಇದು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸು. ಇನ್ನೊಬ್ಬರು ಸುಂದರ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಜಸ್ಟ್ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ಇನ್ನು ಹೌದು ಸರ್, ನನ್ನ ಸ್ನೇಹಿತಂದು ಮತ್ತು ನಾನು ಕಣ್ಣಿಂದ ನೋಡಿದಂಥದ್ದೇ, ನಮ್ಗೆ ಅನುಭವ ಆಗಿರೋಂಥದ್ದೇ. ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಹಳ್ಳಿ ಸ್ಟೋರಿ. ಹಳ್ಳಿಲಿ ನಡೆಯೋಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರಕೃತಿ ವಿರುದ್ಧವಾಗೇ ಇರೋದು ನಾವು. ಪ್ರಕೃತಿನೇ ಮರ್ತ್ಬಿಟ್ಟಿದ್ದೀವಿ. ಅಂದರೆ ಒಂದು ಹಳ್ಳಿ ಜೀವನನ ನಾನು ತೋರಿಸ್ತಾ ಇದ್ದೀನಿ ರಿಯಲ್ ಸ್ಟೋರಿ. ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೂ ಅನುಭವ ಆಗಿರೋಂಥದ್ದೇ. ಅದನ್ನು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗೆ ಅನುಭವ ಆಗಿರೋದು ಅದನ್ನು ತೋರಿಸ್ತಾ ಎಳೆ ತೋರಿಸ್ತಾ ಇದ್ದೀನಿ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಏನಕ್ಕೆ ಅಂದರೆ ಒಂದು ನಡೆಯುವಂಥದ್ದೇ ಈಗ ಹಗಲು ರಾತ್ರಿ ಅನ್ನೋದೇ ಹಗಲಲ್ಲಿ ನಡೆಯುವಂಥದ್ದು ಮತ್ತು ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳಿರ್ತದೆ. ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ. ಅದು ಯಾರು ಊಹಿಸೋಕ್ಕಾಗಲ್ಲ. ಅದನ್ನು ಒಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು. ಈಗ ಒಂದು ಯಾವ ಥರ ಅಂದರೆ ಈಗ ನೋಡಿ, ಈಗ ರಾತ್ರಿ ನಡೆಯುವಂಥದ್ದು ಹಗಲು ದೊರಡೆ ಎಲ್ಲ ಪ್ರತಿಯೊಂದು ನಡೀತದೆ. ಬಟ್ ಇನ್ನೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳೋಕ್ಕಾಗಲ್ಲ. ಅದು ಬಣಿಸಿ ತೋರಿಸ್ತೀನಿ ಸರ್ ನಾನು. ಸರ್ RP ಅನ್ನೋ ಟೈಟ್ಲು ನಮ್ಮ ಸ್ನೇಹಿತನ ಹೆಸರು ಸರ್. ಅದು ಅಂದರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮಾಗೆ. ಬಟ್ ಅದು ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವ್ರು ನಡೆದಿರೋಂಥದ್ದು ಘಟನೆ. ಅಂದರೆ ಕೆಲವೊಂದು ನಾವು ಅವ್ರ ಜೊತೆ ಇದ್ವಿ, ಅದು ನಡೆಯೋಂಥದ್ದು ನಾನು ತೊಗೊಂಡಿದ್ದೀನಿ ಸರ್. ಇಲ್ಲ, ನನ್ನ ಸ್ನೇಹಿತರೆ ಇಲ್ಲೇ ಇದ್ದಾರೆ. ಹೌದು, ನನ್ನ ಸ್ನೇಹಿತರೇ. ಮತ್ತು ನಮ್ಮಿಬ್ಬರದ್ದು ಜೊತೆ ನೋಡ್ಕೊಂಡೆಲ್ಲ ಪ್ರತಿಯೊಂದು ಲೈವಾಗಿ ನೋಡಿರೋದು ನಾನು ಲೈವಾಗಿ. ಸರ್ ಇಲ್ಲ ತಪ್ಪು ಅವೆಲ್ಲ ಕಲ್ಪನೆ. ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ, ಅದು ತಪ್ಪು ಕಲ್ಪನೆ. ಪ್ರತಿಯೊಂದು ಕಲ್ಪನೆ ತೋರಿಸ್ತಾರೆ ಸರ್. ಆ ಥರ ಇಲ್ಲ. ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಕೊಡೋದಿಲ್ಲ. ಅದೊಂದು ಕಲ್ಪನೆ. ತಂದೆ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಈಗ ಯಾವ ಥರ ಅಂದರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟು ಹೊರತು ಕಲ್ಪನೆ ಅದು. ಆ ಥರ ಯಾವುದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ನು ಆ ಥರ ಅದಲ್ಲ ಕ್ಯಾರೆಕ್ಟರ್. ಸರ್. ಅಷ್ಟು ಇವರು ಬೇರೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟು ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಜೋರಾಗಿ ಒಂದು ಚಪ್ಪಾಳೆ ಕೊಡೆಯಲು ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು. ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ಒಂದೆರಡು ಮಾತು ಮುಗಿಸ್ತೀನಿ. ಅಯ್ಯೋ, ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ. ಆ ಥರ ಅದು ಸೆಂಟ್ರಲ್ಲಿ ಇರ್ತೀನಿ ನಾನು. ತುಂಬ ಚೆನ್ನಾಗಿದೆ ನನ್ನ ಪಾತ್ರ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕತೆ ಹೇಳೋಕ್ಕಾಗಲ್ಲ ಸರ್. ಅದು ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದರು, ತುಂಬಾ ಮೋಟಿವೇಟ್ ಮಾಡಿದ್ರು. ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ.
ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು. ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿರೋದು, ಬಟ್ ನನಗೆ ಆ್ಯಕ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಯುವರಾಜ್ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ